ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ನೋಡಿ ಸ್ನೇಹಿತರೆ, ನಮ್ಮ ಒಂದು ಭಾರತೀಯ SBI ಬ್ಯಾಂಕ್ನಲ್ಲಿ 541 ಪೋಸ್ಟ್ಗೆ ಅರ್ಜಿಯನ್ನು ಕರೆದಿದ್ದಾರೆ. ಇವುಗಳಿಗೆ ಸಂಬಂಧಪಟ್ಟಂತೆ ಮಹಿಳೆಯರು ಪುರುಷರು ಇಬ್ರು ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶ ಇರುತ್ತೆ. ಇಲ್ಲಿ ಕಾಣಿಸ್ತಾ ಇರಬಹುದು, ಇದು ಸಂಪೂರ್ಣವಾಗಿ SBI ಬ್ಯಾಂಕ್ನಿಂದ ನೇಮಕಾತಿ ಆಗಿದೆ. ನಮ್ಮ ಒಂದು ಭಾರತದಲ್ಲಿ ಅತ್ಯುತ್ತಮ ಬ್ಯಾಂಕ್ ಅಂದ್ರೆ ಇದೇ ಬ್ಯಾಂಕು. ಇದರಲ್ಲಿ ಕೆಲವು ಜನ ಕನಸಾಗಿರತ್ತೆ ಕೆಲಸ ಮಾಡ್ಬೇಕಂತೇಳಿ SBI ಬ್ಯಾಂಕ್ನಲ್ಲಿ ಕೆಲಸ ಮಾಡಬೇಕು, HDFC ಬ್ಯಾಂಕ್ನಲ್ಲಿ ಕೆಲಸ ಮಾಡ್ಬೇಕಂತೇಳಿ. ಸುಮಾರು 1 ತಿಂಗಳಾಯ್ತು, ಯಾವುದೇ ರೀತಿಯಾಗಿ ಅಧಿಸೂಚನೆ ರಿಲೀಸ್ ಮಾಡಿಲ್ಲ. ಇನ್ನೊಂದು ಅರ್ಜಿ ಕರೆದಿದ್ರು, ರೀ ಓಪನ್ ಮಾಡಿದ್ದಾರೆ. ಒಂದು ಸ್ನೇಹಿತರೆ, ಆ ಒಂದು ದಿನಾಂಕ ಕೂಡ ವಿಸ್ತರಣೆ ಮಾಡಿದ್ದಾರೆ 30ನೇ ತಾರೀಕು ತನಕ. ಅದಕ್ಕೆ ಇನ್ನೂ ತನಕ ಯಾರು ಅರ್ಜಿ ಸಲ್ಲಿಸಲ್ಲ. 2900ಕ್ಕಿಂತ ಅಧಿಕ ಪೋಸ್ಟ್ಗೆ ಅರ್ಜಿ ಕರೆದಿದ್ರು SBI ಬ್ಯಾಂಕ್ನಲ್ಲಿ. ಪ್ರತಿಯೊಬ್ಬರು ಅರ್ಜಿ ಸಲ್ಲಿಸಿ. ಈಗ ಮತ್ತೊಂದು ಹೊಸ ನೇಮಕಾತಿ ಆಗಿದೆ 541 ಪೋಸ್ಟ್ಗೆ ಸಂಬಂಧಪಟ್ಟಂತೆ. ಇದಕ್ಕೆ ನೀವು ಎಲ್ಲರೂ ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶ ಇರುತ್ತೆ. ಮತ್ತೆ ಇದಕ್ಕೆ ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ ಮತ್ತು ಅಧಿಸೂಚನೆ ರಿಲೀಸ್ ಮಾಡಿದಂತ ದಿನಾಂಕ 24/6/2025. ಅಲ್ಲಿದಿಂದ 14/7/2025 ತನಕ ಅವಕಾಶ ಇರತ್ತೆ. ಇದು ಲಾಸ್ಟ್ ಡೇಟು. ಹೌದು ಸ್ನೇಹಿತರೆ, ಇದು ಲಾಸ್ಟ್ ಡೇಟ್ ಆಗಿರತ್ತೆ, ಕೊನೆಯ ದಿನಾಂಕ. ಇಷ್ಟೊಳಗಾಗಿ ನೀವು ಅರ್ಜಿ ಸಲ್ಲಿಸಬೇಕು. ನಿಮ್ಗೆ ಯಾವುದೇ ರೀತಿಯಾಗಿ ಗೊಳಪರ ಅಂತ ತಿಳಿಸ್ಕೊಡ್ತಾ ಇಲ್ಲ. ಅಫಿಷಿಯಲ್ ಆಗಿರುವಂತ ವೆಬ್ಸೈಟ್ ನಿಮ್ಮ ಮುಂದೆ ಇಟ್ಕೊಂಡು ವಿಡಿಯೋ ಮಾಡಿ ತಿಳಿಸ್ಕೊಡ್ತಾ ಇರೋದು. ವಿಡಿಯೋ ಕೊನೆತನಕ ನೋಡಿ. ಯಾರ್ಯಾರು SBI ಬ್ಯಾಂಕ್ನಲ್ಲಿ ಕೆಲಸ ಮಾಡ್ಬೇಕಂತ ಇದಾರಲ್ಲ, ಇದು ನೇರ ನೇಮಕಾತಿ ಮುಖಾಂತರಗೆ ಆಯ್ಕೆ ಮಾಡ್ಕೋತಿದ್ದಾರೆ. ಇದ್ರ ಬಗ್ಗೆನ ತಿಳಿಸ್ಕೊಟ್ಟಿದ್ದೇನೆ. ಎಷ್ಟು ಹುದ್ದೆಗಳು, ಹೇಗೆ ಆಯ್ಕೆ ಮಾಡ್ಕೋತಾರೆ, ಏನೆಲ್ಲ ಅರ್ಹತೆ ಇರಬೇಕು, ವಯೋಮಿತಿ ಎಷ್ಟಾಗಿರ್ಬೇಕು, ಶೈಕ್ಷಣಿಕ ಅರ್ಹತೆ ಏನಾಗಿರ್ಬೇಕು, ಮತ್ತೆ ನಿಮಗೆ ಸಂಬಳ, ಪ್ರತಿಯೊಂದು ಮಾಹಿತಿ ಇರತ್ತೆ A to Z ಅವರಿಗೆ. ನಿಮ್ಮ ಒಂದೆಲ್ಲ ಪ್ರಶ್ನೆಗಳಿಗೆ ಉತ್ತರ ಈ ಒಂದು ವಿಡಿಯೋದಲ್ಲಿ ಸಿಗತ್ತೆ. ಕೊನೆತನಕ ನೋಡಿ. ಮತ್ತೆ ಈ ಒಂದು ಚಾನಲ್ ಅನ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ರಶಾಂತ್ ಅಕಾಡೆಮಿ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಸ್ನೇಹಿತರೆ, ಒಂದೊಂದಾಗಿ ತಿಳಿಸ್ಕೊಡ್ತಾನೆ ನೋಡಿ. ಈಗಾಗಲೇ ನಿಮ್ಗೆ ಗೊತ್ತಿರುವಂತ ನಮ್ಮ ಒಂದು ಭಾರತೀಯ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಅರ್ಜಿ ಕರೆದಿದ್ದಾರೆ. ಇದ್ರ ಬಗ್ಗೆ ಈಗಾಗಲೇ ನಾನು ಆರ್ಟಿಕಲ್ ಕೂಡ ಬರೆದು ನಮ್ಮ ಒಂದು ಟೆಲಿಗ್ರಾಮ್ ಗ್ರೂಪ್ ನಲ್ಲಿ ಅಪ್ಲೋಡ್ ಮಾಡಿದ್ದೇನೆ ಮತ್ತು ನೋಟಿಫಿಕೇಶನ್ ಕೂಡ ಅಪ್ಲೋಡ್ ಮಾಡಿದ್ದೇನೆ, ಚೆಕ್ ಮಾಡ್ಕೊಳ್ಳಿ. ಇದು ಹೇಗೆ ಅರ್ಜಿ ಸಲ್ಲಿಸಬೇಕಂದ್ರೆ, ಒಂದು ಆನ್ಲೈನ್ ನಲ್ಲಿ ಅಪ್ಲೈ ಮಾಡೋದಕ್ಕೆ ಮಾತ್ರ ಅವಕಾಶ ಇರತ್ತೆ. ಆಫ್ಲೈನ್ ನಲ್ಲಿ ಅವಕಾಶ ಇಲ್ಲ, ಆನ್ಲೈನ್ ನಲ್ಲಿ ಮಾತ್ರ ಅರ್ಜಿ ಸಲ್ಲಿಸಬೇಕಂತೇಳಿ ಅವ್ರು ತಿಳಿಸ್ಕೊಟ್ಟಿದ್ದಾರೆ. ಅದ್ರ ಬಳಿಕ ಯಾವ್ಯಾವ ಪೋಸ್ಟ್ ಖಾಲಿ ಇದಾವೆ, ಏನು ಎಂತ ಅಂತೇಳಿ ಒಂದೊಂದಾಗಿ ಮಾಹಿತಿ ನೋಡಿ. ಸುಮಾರು 30ರಿಂದ ಅಧಿಕ ಪೇಜ್ಗಳು ಜಾಸ್ತಿ ಇದೆ. ಇದು 30ಕ್ಕಿಂತ ಅಧಿಕ ಪೇಜ್ಗಳಿಗೆ ಈ ಒಂದು ನೋಟಿಸ್ ಆಗಿರತ್ತೆ. ಬನ್ನಿ, ಇಲ್ಲಿ ಯಾವ್ಯಾವ ಪೋಸ್ಟ್ ಖಾಲಿ ಇರತ್ತೆ ಅದ್ರ ಬಗ್ಗೆ ತಿಳಿಸ್ಕೊಡ್ತೇನೆ. ಮತ್ತೆ ಯಾವ್ಯಾವ ಒಂದು ವರ್ಗದವರೆಗೆ ಎಷ್ಟು ಪೋಸ್ಟ್ ಖಾಲಿ ಇರತ್ತೆ. ಮೊದಲಿಗೆ ಪೋಸ್ಟ್ ಹೆಸರು ಒಂದ್ಸರಿ ತಿಳ್ಕೊಂಡ್ಬಿಡಿ. ಇಲ್ಲಿ ಪ್ರೊಫೆಷನರಿ ಆಫೀಸರ್ಸ್ ಹುದ್ದೆಗಳಿಗೆ ಅರ್ಜಿನ ಕರೆದಿದ್ದಾರೆ. ಪ್ರೊಫೆಷನರಿ ಆಫೀಸರ್ಸ್ ಹುದ್ದೆಗಳಿಗೆ ಅರ್ಜಿ ಕರೆದಿದ್ದಾರೆ. ಈ ಒಂದು ಪೋಸ್ಟು ಎಲ್ಲೆಲ್ಲಿ ಯಾವೊಂದು ಕೆಟಗರಿದವರೆಗೆ ಎಷ್ಟೆಷ್ಟು ಖಾಲಿ ಇದಾವೆ ಸ್ವಲ್ಪ ನೋಡಿ. ಇಲ್ಲಿ ಮೊದಲನೇದಾಗಿ ಕೆಟಗರಿ ಕೊಟ್ಟಿದ್ದಾರೆ, ಅದರ ನಂತರ ರೆಗ್ಯುಲರ್ ವೇಕೆನ್ಸಿ ಕೊಟ್ಟಿದ್ದಾರೆ ಮತ್ತು ಬ್ಯಾಕ್ಲಾಗ್ ಹುದ್ದೆಗಳು ಮತ್ತು ಟೋಟಲ್ ವೇಕೆನ್ಸಿ 2 ಪ್ರಕಾರ ಇರತ್ತೆ. ಫ್ರೆಶರ್ದವರು ಮತ್ತು ಅನುಭವದವರು ಇಬ್ಬರಿಗೆ SBI ದಲ್ಲಿ ಅಪ್ಲೈ ಮಾಡೋದಕ್ಕೆ ಅವಕಾಶ ಇರತ್ತೆ. ಮೊದಲಿಗೆ SC ಈ ಒಂದು ರೆಗ್ಯುಲರ್ ಪೋಸ್ಟ್ಗಳು 75, ಅದರ ನಂತರ ಬ್ಯಾಕ್ಲಾಗ್ ಹುದ್ದೆಗಳು 5 ಪೋಸ್ಟ್. ST ಸಂಬಂಧಪಟ್ಟಂತೆ 37 ರೆಗ್ಯುಲರ್ ಮತ್ತು ಬ್ಯಾಕ್ಲಾಗ್ ಹುದ್ದೆಗಳು 36. OBC ಅಭ್ಯರ್ಥಿಗಳಿಗೆ ಬ್ಯಾಕ್ಲಾಗ್ ಹುದ್ದೆಗಳು ಖಾಲಿ ಇರೋದಿಲ್ಲ. ರೆಗ್ಯುಲರ್ ಪೋಸ್ಟ್ 135 ಪೋಸ್ಟ್ ಇರತ್ತೆ. EWS ಅವರಿಗೆ 50 ಪೋಸ್ಟ್ ಇರತ್ತೆ. ಅದರ ನಂತರ ಯುವರ್ ಅಭ್ಯರ್ಥಿಗೆ 203 ಪೋಸ್ಟ್, ಇದು ರೆಗ್ಯುಲರ್ ಆಗಿರತ್ತೆ. ಅದ್ರ ಬಳಿಕ ಟೋಟಲ್ ಆಗಿ 500 ರೆಗ್ಯುಲರ್ ಅಭ್ಯರ್ಥಿಗಳಿಗೆ ಅರ್ಜಿ ಕರೆದಿರ್ತಾರೆ. ಅದ್ರ ಬಳಿಕ ಬ್ಯಾಕ್ಲಾಗ್ ಹುದ್ದೆಗಳು ಸುಮಾರು 41 ಪೋಸ್ಟ್ ಖಾಲಿ ಇರತ್ತೆ. ಟೋಟಲ್ ಆಗಿ 541 ಪೋಸ್ಟ್ ಅಖಿಲ ಭಾರತದಲ್ಲಿ SBI ಬ್ಯಾಂಕ್ನಲ್ಲಿ ಅರ್ಜಿ ಕರೆದಿದ್ದಾರೆ. ಇದ್ರ ಬಗ್ಗೆ ನಮಗೆ ಕನ್ಫರ್ಮ್ ಆಗಿ ಸಂಪೂರ್ಣ ಮಾಹಿತಿ ತಿಳಿದಿದೆ ಅಂತ ಅನ್ಕೋತೀನಿ. ಈಗ ನಮಗೆ ಪೋಸ್ಟ್ ಬಗ್ಗೆ ಮಾಹಿತಿ ಅರ್ಥ ಆಯ್ತು. ಇನ್ನು ಇವುಗಳಿಗೆ ಸಂಬಂಧಪಟ್ಟಂತೆ ರೂಲ್ಸು, ರೆಗ್ಯುಲೇಷನು, ಅದ್ರ ಬಗ್ಗೆ ಏನೆಲ್ಲ ಮಾಹಿತಿ ಕೊಟ್ಟಿದ್ದಾರೆ ಒಂದೊಂದೇ ಗಮನ ಇಟ್ಟು ನೋಡಿ. ಮೊದಲಿಗೆ ಏಜ್ ಲಿಮಿಟ್ ಸ್ವಲ್ಪ ಮಾಹಿತಿ ತಿಳ್ಕೊಳ್ಳಿ. ಏಜ್ ಲಿಮಿಟ್ ಎಷ್ಟಾಗಿರ್ಬೇಕು ವಿದ್ಯಾರ್ಥಿಗಳಿಗೆ, ನಿಮ್ಗೆ ಗೊತ್ತಿರುವಂತ ವಯೋಮಿತಿ ಸಡಿಲಿಕೆ ಇರತ್ತೆ. PWD ಯುವರ್ ಅಭ್ಯರ್ಥಿಗಳಿಗೆ, PWD OBC ಅಭ್ಯರ್ಥಿಗಳಿಗೆ ಈ ರೀತಿಯ ಸಡಿಲಿಕೆ ಇರತ್ತೆ. 15 ವರ್ಷ, 5 ವರ್ಷ, 13 ವರ್ಷ, 10 ವರ್ಷ, 5 ವರ್ಷ, 3 ವರ್ಷ ಈ ರೀತಿಯಾಗಿ ಸಡಿಲಿಕೆ ಇರತ್ತೆ. 3 ವರ್ಷದಿಂದ ಸುಮಾರು ನಮಗೆ 15 ವರ್ಷ ತನಕ ಸಡಿಲಿಕೆ ಇರತ್ತೆ ವಯೋಮಿತಿ. ಇನ್ನು ಎಷ್ಟೆಷ್ಟು ನೋಡಿ ಸ್ನೇಹಿತರೆ, ವಿದ್ಯಾರ್ಥಿಗಳಿಗೆ 21 ವರ್ಷದಿಂದ 30 ವರ್ಷ ತನಕ ಅವಕಾಶ ಆಗಿರಬೇಕು. ಅದು ಕೂಡ 1/4/2025 ವಯೋಮಿತಿ ಒಂದು ಸಾರಿ ಲೆಕ್ಕಾಚಾರ ಮಾಡ್ಕೊಂಡು ಅರ್ಜಿ ಸಲ್ಲಿಸಿದ್ರೆ ತುಂಬಾ ಒಳ್ಳೆಯದು. ಅರ್ಥ ಆಗಿದೆ ಅಂತ ಅನ್ಕೋತೇವೆ. ಈ ಒಂದು ವಯೋಮಿತಿ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳಿದಿದೆ ಅಂತ ಅನ್ಕೋತೀವಿ. ಮತ್ತು ವಯೋಮಿತಿ ಕೂಡ ಸಡಿಲಿಕೆ ಇರತ್ತೆ. ಇನ್ನೆಲ್ಲ ಮಾಹಿತಿ ಅರ್ಥ ಆಯ್ತು. ಅದ್ರ ಬಳಿಕ ಇಲ್ಲಿ ಎಷ್ಟು ಸಂಬಳ ಕೊಡ್ತಾರೆ, ಆಯ್ಕೆದಂತ ಅಭ್ಯರ್ಥಿಗಳಿಗೆ ಸ್ಯಾಲರಿ ಎಷ್ಟು ಕೊಡ್ತಾರೆ, 48,480 ರೂಪಾಯಿದಿಂದ ಒಂದು ಸ್ನೇಹಿತರೆ 48,480 ರೂಪಾಯಿದಿಂದ
ಸುಮಾರು ನಿಮಗೆ 85,920 ರೂಪಾಯಿ ತನಕ ನಿಮಗೆ ಪರ್ ಮಂತ್ ಆಗಿ ಸ್ಯಾಲ್ರಿ ಕೊಡ್ತಾರೆ. ಸ್ಟಾರ್ಟಿಂಗ್ನಲ್ಲಿ ನಿಮಗೆ 48,000ದಿಂದ 480 ರೂಪಾಯಿ ತನಕ ಸ್ಯಾಲ್ರಿ ಆಗಿರತ್ತೆ. ಅದ ನಂತರ ಬರ್ಬರ್ತಾ 85,920 ರೂಪಾಯಿ. ನಾನು ನಿಮಗೆ ಡೈರೆಕ್ಟಾಗಿ ಇಲ್ಲೇ ತೋರಿಸ್ತಾ ಇದ್ದೆ, ಯಾಕಂದ್ರೆ ಇಲ್ಲಿ ಪೇಜ್ ತುಂಬಾ ಲಾಂಗ್ ಇದಾವಲ್ಲ, ಅದೇ ಒಂದು ಕಾರಣಕ್ಕಾಗಿ ಸುಮ್ಮನೆ ನಿಮ್ಗೆ ಟೈಮ್ ಕೂಡ ವೇಸ್ಟ್ ಆಗಬಾರ್ದು. ಅದೇ ಕಾರಣಕ್ಕಾಗಿ ನಿಮಗೆ ಶಾರ್ಟ್ಕಟ್ ಆಗಿ ತಿಳಿಸ್ಕೊಡ್ತಾ ಇರೋದು. ನೋಡಿ, ಒಟ್ಟಾರೆ ಅರ್ಜಿ ಕರೆದಿದ್ದಾರೆ, ಯಾರು ಕೂಡ ಟೆನ್ಷನ್ ತಗೋಬೇಡಿ, ಅರ್ಜಿ ಕರೆದಿದ್ದಾರೆ, ಅಪ್ಲೈ ಮಾಡಿ. ಇನ್ನು ವಿದ್ಯಾರ್ಹತೆ ಏನಾಗಿರ್ಬೇಕು, ವಿದ್ಯಾರ್ಥಿಗಳು ಅರ್ಜಿ ಸಲ್ಲಿಸುವಂತ ಪ್ರತಿಯೊಬ್ಬರು ಕೂಡ ಮಾನ್ಯತೆ ಪಡೆದ ಮಂಡಳಿ ಅಥವಾ ವಿಶ್ವವಿದ್ಯಾಲಯಗಳಿಂದ ಏನು ಪದವಿ ಅಂತಾರಲ್ಲ, ಪದವಿ ಪಾಸ್ ಆಗಿರಬೇಕು. ಡಿಗ್ರಿ ಕಂಪ್ಲೀಟ್ ಮಾಡಿದಂಥ ವಿದ್ಯಾರ್ಥಿಗಳು SBIದಲ್ಲಿ ಅಪ್ಲೈ ಮಾಡಿ. ಇನ್ನು ಅರ್ಜಿ ಶುಲ್ಕದಲ್ಲಿ ಬರ್ಬೇಕಂದ್ರೆ ನಿಮಗೆ ಕಾಮನ್ ಆಗಿರುವಂತಹದ್ದು ಇವರ ಅಭ್ಯರ್ಥಿಗಳು OBC ಅಭ್ಯರ್ಥಿಗಳಿಗೆ EWS ಅವರಿಗೆ 750 ರೂಪಾಯಿ ತನಕ ಅರ್ಜಿ ಶುಲ್ಕ ಇಟ್ಟಿದ್ದಾರೆ. ಎಷ್ಟು ಹೇಳಿ, 750 ರೂಪಾಯಿ. ಇನ್ನು ಉಳಿದಂಥ ಕ್ಯಾಂಡಿಡೇಟ್ಗಳಿಗೆ ಸಂಬಂಧಪಟ್ಟಂತೆ ಅರ್ಜಿ ಶುಲ್ಕ ಇರೋದಿಲ್ಲ. ಅಂದ್ರೆ ಇದರಲ್ಲಿ OBC ಅಭ್ಯರ್ಥಿಗಳಿಗೆ ಇರತ್ತೆ, ಯುವರ ಅಭ್ಯರ್ಥಿಗೆ ಇರತ್ತೆ, EWS ಅವರಿಗೆ ಇರತ್ತೆ. ಇವರನ್ನ ಬಿಟ್ಟು ಅಂದ್ರೆ SC ST ಅದ್ರ ಬಳಿಕ ನೀವು PWD ಅಭ್ಯರ್ಥಿ ಇರ್ತಿರಲ್ಲ, ಅವರಿಗೆ ಈ ಒಂದು ಅರ್ಜಿ ಶುಲ್ಕ ಇರಲ್ಲ, ಮಹಿಳೆಯರಿಗೆ ಅರ್ಜಿ ಶುಲ್ಕ ಇರಲ್ಲ. ಈ ರೀತಿಯಾಗಿ ಇನ್ನು ಅರ್ಜಿ ಸಲ್ಲಿಸೋದಕ್ಕೆ ಪ್ರಮುಖ ದಿನಾಂಕ ಬಗ್ಗೆ 24/6/2025 ಅರ್ಜಿ ಪ್ರಾರಂಭ ಆಗಿದೆ. ಕೊನೆಯ ದಿನಾಂಕ 14 ಜುಲೈ 2025. ಅದೇ ರೀತಿಯಾಗಿ ನಿಮ್ಮ ಒಂದು ಪೂರ್ವಭಾವಿ ಪರೀಕ್ಷೆ ಕರೆ ಪತ್ರ ಯಾವಾಗ ಡೌನ್ಲೋಡ್ ಮಾಡ್ಬೇಕಂದ್ರೆ ಜುಲೈ 3ನೇ ವಾರ ಅಥವಾ 4ನೇ ವಾರದಲ್ಲಿ ನಿಮಗೆ ಸಿಗತ್ತೆ. ತಾತ್ಕಾಲಿಕವಾಗಿ ನಿಮ್ಮ ಆನ್ಲೈನ್ ಪರೀಕ್ಷೆ ನೋಡಿ ಜುಲೈ ಆಗಸ್ಟ್ ಏನಲ್ಲಿ ನಡೆಸಲಾಗತ್ತೆ. ಅದ್ರ ಬಳಿಕ ನಿಮ್ಮ ಒಂದು ಪೂರ್ವಭಾವಿ ಪರೀಕ್ಷೆ ಫಲಿತಾಂಶ ತಾತ್ಕಾಲಿಕವಾಗಿ ಪ್ರಕಟ ಮಾಡುವಂಥ ದಿನಾಂಕ ಆಗಸ್ಟ್ ಮತ್ತು ಸೆಪ್ಟೆಂಬರ್ ತಿಂಗಳಲ್ಲಿ ಪ್ರಕಟ ಮಾಡ್ತಾರೆ. ಮುಖ್ಯ ಪರೀಕ್ಷೆ ಕರೆ ಪತ್ರ ಯಾವಾಗ ರಿಲೀಸ್ ಮಾಡ್ತಾರೆ ಅಂದ್ರೆ ಆಗಸ್ಟು ಸೆಪ್ಟೆಂಬರ್ 2025 ಅದ್ರ ಬಳಿಕ ಇನ್ನು ಇದಾವೆ ನೋಡಿ, ಮೂರನೇ ಹಂತ ಕರೆ ಪತ್ರವನ್ನು ಡೌನ್ಲೋಡ್ ಮಾಡುವಂಥ ದಿನಾಂಕ ಅಕ್ಟೋಬರ್ ನವೆಂಬರು. ಅದ ನಂತರ ತಾತ್ಕಾಲಿಕ ಸೆಕ್ಯೂರ್ಮೆಂಟ್ ಪರೀಕ್ಷೆ ಅಕ್ಟೋಬರ್ ನವೆಂಬರು. ಸಂದರ್ಶನ ಮತ್ತು ಗುಂಪು ಚರ್ಚೆ ತಾತ್ಕಾಲಿಕ ದಿನಾಂಕ ಅಕ್ಟೋಬರ್ ನವೆಂಬರು. ಈ ರೀತಿಯಾಗಿ ಪರೀಕ್ಷೆ ನಡೆಸ್ತಾರೆ. ಒಂದು ಸಾರಿ ಈ ಒಂದು ನೋಟಿಫಿಕೇಶನ್ ಚೆಕ್ ಮಾಡ್ಕೊಳ್ಳಿ. ಇದರಲ್ಲಿ ಪರೀಕ್ಷೆ ಬಗ್ಗೆ ಎಲ್ಲ ಮಾಹಿತಿಯನ್ನು ತಿಳಿಸಿಕೊಟ್ಟಿದ್ದಾರೆ. ಎಷ್ಟು ಅಂಕಕ್ಕೆ ಸಂಬಂಧಪಟ್ಟಂತೆ ಪರೀಕ್ಷೆ ಇರತ್ತೆ, ಎಷ್ಟು ಮಾರ್ಕ್ಸ್ ಇರತ್ತೆ, ಮತ್ತೆ ನಮಗೆ ಟೈಮ್ ಎಷ್ಟು ಕೊಟ್ಟಿರ್ತಾರೆ ಎಲ್ಲ ಇರತ್ತೆ. 250 ಅಂಕ ಇದು ಮೊದಲನೇ ಪರೀಕ್ಷೆ. ಎರಡನೇ ಪರೀಕ್ಷೆ ಈ ರೀತಿಯಾಗಿ ಕೊಟ್ಟಿದ್ದಾರೆ. ಇಲ್ಲಿ ಒಂದು 100 ಅಂಕಕ್ಕೆ ಸಂಬಂಧಪಟ್ಟಂತೆ ಇರತ್ತೆ, ಒಂದು 250 ಅಂಕ, ಒಂದು 50 ಅಂಕ, ಇನ್ನೊಂದು 100 ಅಂಕ. ಈ ರೀತಿಯಾಗಿ ಇಂಟರ್ವ್ಯೂದಲ್ಲಿ 50 ಅಂಕ. ಈ ರೀತಿಯಾಗಿ ಅವರು ರೂಲ್ಸ್ ಪ್ರಕಾರಾಗಿ ನಿಮಗೆ ಇಂಟರ್ವ್ಯೂದಲ್ಲಿ ಅಂಕಗಳನ್ನು ಕೊಡ್ತಾರೆ. ಇದ್ರ ಬಗ್ಗೆ ನಿಮಗೆ ಕನ್ಫರ್ಮ್ ಆಗಿ ಸಂಪೂರ್ಣ ಮಾಹಿತಿ ಅರ್ಥ ಆಗಿದೆ ಅಂತ ಅನ್ಕೋತೀವಿ. ಏನಾದರೂ ಡೌಟ್ ಇತ್ತಂದ್ರೆ, ಕನ್ಫ್ಯೂಸ್ ಇತ್ತಂದ್ರೆ ಇನ್ಸ್ಟಾದಲ್ಲಿ ಮೆಸೇಜ್ ಮಾಡಿ, ಅಥವಾ ನನಗೆ ಪರ್ಸನಲ್ ಆಗಿ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಅಲ್ಲಿ ವಾಟ್ಸಪ್ ಗ್ರೂಪ್ ಇದೆ, ವಾಟ್ಸಪ್ ಗ್ರೂಪ್ಗೆ ಜಾಯ್ನ್ ಹಾಕೊಂಡು ಮೆಸೇಜ್ ಮಾಡ್ಬೋದು. ಅರ್ಥ ಆಗಿದೆ ಅಂತ ಅನ್ಕೋತೀವಿ. ಸ್ಟೇಟ್ ಬ್ಯಾಂಕ್ದಲ್ಲಿ ಪದವಿ ಪಾಸ್ ಆದವರಿಗೆ 541 ಪೋಸ್ಟು. ನೀನೇನೇ ಅಧಿಸೂಚನೆ ಆಗಿರತ್ತೆ, ಇವತ್ತು ತಿಳಿಸ್ಕೊಟ್ಟಿದ್ದೇನೆ.